ಇರ್ತಾರೆ, ಅವರಿಗೆಲ್ಲ ಸೀಟ್ ಸಿಗೋದೇ ಇಲ್ಲ. ಏನು ಮಾಡ್ತಾರೆ, ಗ್ರೂಪ್ಸ್ ಇರ್ತಾರೆ, ಗ್ರೂಪ್ಸು ಎಲ್ಲರೂ ಒಂದೊಂದು ಬೋಗಿನೇ ಇಟ್ಕೊಂಡ್ಬಿಡ್ತಾರೆ. ಕೇಸ್ ಆಗುತ್ತೆ. ಮತ್ತು ಒಂದೆರಡು ಮೂರು ಸರಿ ನೋಡ್ಬಿಟ್ರೆ ಯಾವಾಗಲೂ ಸ್ವಲ್ಪ ಇದಾಗ್ತದೆ, ಎಲ್ಲ ಪಬ್ಲಿಕ್ ಎಲ್ಲ ಫ್ರೀ ಆಗ್ತದೆ. ನೋಡಿ ಮಾಡ್ತಾರೆ, ಸ್ಮೂತಾಗಿ ಚಿಕ್ಕವಾಗಿರಿ ಮಾಡ್ತಾರೆ, ರಜೆ ಹೊಡಿತಾರೆ, ಟೆಸ್ಟ್ ಮಾಡ್ತಾರೆ. ನೀವೆಲ್ಲ ರಿಟರ್ನ್ ಮಾಡ್ತಿದ್ದೀರಾ? ಟ್ರೈನಲ್ಲಿ ಮೂಮೆಂಟ್ ಏನಾದರೂ ಪ್ರಾಬ್ಲಮ್ ಇತ್ತು ನಾನು ಪೊಲೀಸರಿಗೆ ಗಮನ ತರೋಕ್ಕೆ ಹೇಳ್ಬೋದು. ಏನಾದ್ರು ಇದಕ್ಕೆ ಪ್ರಾಬ್ಲಮ್ ಗಲಾಟೆ ಮಾಡ್ತಾರಾ? ಹಾಂ ಸರಿ, ಏನು ಯಾರು ಗಲಾಟೆ ಎಲ್ಲ ಫುಲ್ ಆಗಿದೆ ಸರ್. ಏಯ್ ಮಳೆ ತೊಗೊಂಡ್ರೆ ಕಾಫಿ ತೊಗೊಂಡ್ರೆ ಎಲ್ಲ ಸೀಟ್ ಎಲ್ಲ ನಿಮ್ಗೆ ಆರಾಮ ಅನಿಸ್ತದೆ ಇದೆ ಸೀಟ್ ಇದ್ರು ಕಂಫರ್ಟ್ ಏನು ಮಾಡೋಕ್ಕಾಗಲ್ಲ. ರಿಸರ್ವೇಷನ್ ಅಪ್ಪ ಇದು ಸೀಟ್ಸ್ಗಳನ್ನ ಮೊದಲೇ ಪ್ರಾಬ್ಲಮ್ಸ್ ಇದ್ದರೆ ಪೊಲೀಸರಿಗೆ ಹೇಳ್ಬೋದು. ಇದು ಟ್ರಾವೆಲ್ ಟೈಮಲ್ಲಿ ಅದನ್ನೇನು ಪ್ರಾಬ್ಲಮ್ಸ್ ಇದೆಯಾ ಆ ಥರ ಏನಾಯಿತು ಅಂದರೆ ನೀವು 112ಗೆ ಕಾಲ್ ಮಾಡ್ಬೋದು. ಹೆಲ್ಪ್ಲೈನ್ ಸಂಖ್ಯೆ 112ಗೆ ನೀವು ಕಾಲ್ ಮಾಡ್ಬೋದು. अंकल वक्कर बोलता है ಇದು ರಮ್ಮೆ ಬಂದ ಅಲ್ಲಿಂದ ಅಲ್ಲಿ ತಿರುಗಾಡಿ ನೀವು ಹೋಗಿ ಅಲ್ಲಿ ತಿರುಗಾಡಬೇಕು. ಎಲ್ಲ ಬ್ಯಾಗ್ ಎಲ್ಲ ಇಡಬೇಕು. ಬಟ್ಟೆ ಇಟ್ಟು ರಿಸರ್ವ್ ಮಾಡ್ಕೋಬಾರ್ದು. ಇಲ್ಲಿಂದ ಯಾರು ಬಟ್ಟೆ ಬರ್ತಾರೆ ಅವ್ರಿಗೆ ಸೀಟ್ಗೆ. ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಇದೆಯಾ? ನಿಮ್ಗೆ ಯಾರಾದರೂ ಯೂಟಿಲೈಸ್ ಮಾಡೋದು ತೊಂದರೆ ಮಾಡೋದು ಏನಾದರೂ ಮಾಡ್ತಿದ್ರೆ ಏನಿಲ್ಲ. ಏನಾದರೂ ಇದ್ರೆ ಕಂಪ್ಲೇಂಟ್ ಮಾಡ್ಬೋದು. ಸಸ್ಪೀಸಿಯಸ್ ಮೆಟೀರಿಯಲ್ ಮತ್ತು ಸಸ್ಪೀಸಿಯಸ್ ಆಗಿ ಯಾರಾದರೂ ವ್ಯಕ್ತಿಗಳು ಕಂಡು ಬಂದರೆ ಅದು ಇನ್ಫಾರ್ಮೇಶನ್ ಕೊಡಬೇಕು. ನೀವು ಕೊಟ್ಟಂಥ ಇನ್ಫಾರ್ಮೇಶನ್ ಯಾರು ಕೊಟ್ಟರೆ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಮಾಹಿತಿ ಕೊಡಿ ಸಾಕು. ಯಾರಿಗೆ ಕೊಡಬೇಕು ಅಂದರೆ 112ಗೆ ಡಯಲ್ ಮಾಡ್ಬೋದು. ಲೋಕಲ್ ನೀವು ಇಳಿತೀರಲ್ಲ ಅಲ್ಲಿ ಕೂಡ ಸಂಬಂಧಪಟ್ಟ ನಮ್ಮ ರೈಲ್ವೆ ಪೊಲೀಸರು ಇರ್ತಾರೆ, ಅವ್ರಿಗೆ ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದು. ಅದನ್ನ ಮಾಡಿದ್ದೇವೆ. ನಿಮ್ಗೇನಾದ್ರು ತೊಂದರೆ ನಿಮ್ಮ ಏನಿಲ್ಲ. ಅದೇ ಪರ್ಪಸ್ ಬಂದಿದೆ, ಅದೇ ಪರ್ಪಸ್ ಎಲ್ಲರಿಗೂ ಅವೇರ್ ಮಾಡಿದ್ವಿ, ಅವೇರ್ನೆಸ್ ಕೊಟ್ಟಿದ್ದೀವಿ. ಮತ್ತೆ ಏನೇನು ಮಾಡಿ ಕೇಸ್ ಅದೇ ಕಂಪ್ಲೇಂಟ್ ಮಾಡಿದ್ರೆ ಅದೇ ಚೆಕ್ ಮಾಡ್ತೀವಿ. ಅದೇನಾಗುತ್ತೆ ಗೊತ್ತಾ, ತಿರುಗಿ ಹಿಡಿತಾರೆ. ತಿರುಗಿ ಏನಾಗುತ್ತೆ ಉರ್ಗಂತಾರೆ, ಮತ್ತೆ ಹಿಡಿತಾರೆ. ನಮ್ಗೆ ಏನಾದರೂ ಒಂದು ನಂಬರ್ ಡಿಸ್ಪ್ಲೇ ಆದರೆ ಚೆನ್ನಾಗಿರುತ್ತೆ. ನಮಗೆ ಕಂಪ್ಲೇಂಟ್ ನಂಬರ್ ನೀವು ಇದಕ್ಕೆ ರೈಸ್ ಮಾಡಿಪ್ಪ. ನಿಮ್ಮ ಕಂಪ್ಲೇಂಟ್ಸ್ ಏನಿದಾವೆ ನಮ್ದೆಲ್ಲ ಇವೆಲ್ಲ ಸುಮ್ಮನೆ ಅವೇರ್ನೆಸ್ಸು ಅವ್ರಿಗೆ ಮತ್ತೆ ಪ್ರಿಕಾಷನ್ಸ್ ಅದೇ. ಇವಾಗ ನೀವು ರೈಲ್ವೆಗೆ ಕಂಪ್ಲೇಂಟ್ ನೀವು ಡೈಲಿ ಹೋಗ್ಬಿಟ್ಟಿರಲ್ವಾ, ರೈಲ್ವೆ ಇದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿ. ಇಲ್ಲ, ಅದನ್ನ ರೈಸ್ ಮಾಡಿಬಿಟ್ಟು ಊರಿಗೆ ಹೋಗೇ ಬರ್ತೀವಿ ನಾವು. ಅಲ್ಲ ಅದನ್ನೇ
ಏನು ಇವಾಗ ಇದು ಮಾಡ್ತಾರಲ್ಲ, ಇವಾಗ ನಾನು ರೇಸ್ ಮಾಡೋಕ್ಕೆ ಆಗಿಬಿಟ್ಟು ಆ ಥರ ಆಗ್ತಾಯಿದ್ರೆ ಅದು ಟ್ರೈನ್ ಹೋಗ್ಬಿಡುತ್ತೆ, ಇದಕ್ಕೆ ಬಂಗಾರಪೇಟೆಗೆ ಹೋಗ್ಬಿಡುತ್ತೆ, ಮಾಲೂರಿಗೆ ಹೋಗ್ಬಿಡುತ್ತೆ. ನಾವು ನಿಂತ್ಕೊಂಡೇ ಬರಬೇಕು, ಯಾಕಂದರೆ ಡೈಲಿ ನಾವು ನಿಂತ್ಕೊಂಡೇ ಬರೋದು. ರೈಸ್ ಅಲ್ಲಪ್ಪ, ಕಂಪ್ಲೇಂಟ್ ರೈಸ್ ಮಾಡಿ, ಅಫಿಷಿಯಲಿ ರೈಸ್ ಮಾಡಿ ಕಂಪ್ಲೇಂಟನ್ನು. ಹೌದು, ಹೆಂಗೆ ರೇಸ್ ಮಾಡೋದು?